ಅತ್ತಿಗೆಮ್ಮ ಹೋಗನ್ರ ಮತ್ತೆ ಟೈಮ್ ಆಕೈತಿ. ಚಿಕ್ಕಿ ಅವನ ಮುಂದೆ ನೀನೇ ಹೇಳ್ಬೇಕು. ನಾನು ಏನಾರು ಹೇಳಿದೆ ಅಂದ್ರೆ ನನಗೆ ಬೈದ ಬಿಡ್ತಾಳೆ. ಮೊದಲು ಆರಾಮಿಲ್ಲ ಹೊರಗಡೆ ಹೊಂಟೇನ ಅಂತಂದು. ಚಿಕ್ಕಿ ನೀನೇ ಹೇಳ ಚಿಕ್ಕಿ ಪ್ಲೀಸ್. ಹ್ಞೂ ಅತ್ತಿಗೆಮ್ಮ, ನೇತ್ರ ಬಂದ್ರೇನ ಸರಿ ಹೋಗೋದು. ನೀನೇ ಏನಾದರೂ ಹೇಳ ಅತ್ತಿಗೆಮ್ಮ. ಲಕ್ಷ್ಮಕ್ಕ ಅತ್ತಿಗೆ ಮಗ. ಸರಿ ಸರಿ, ನಾನು ಹೇಳ್ತೀನಿ, ನೀವು ಸುಮ್ಮನೆ ಇರ್ರಿ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ. ಹಾಂ, ಏನ್ಲೇ ಪಂಚಿ, ಎದಕ್ಕೆ ಕರದಿ? ಒಳಗಡೆ ಕೆಲಸ ಅದಾವು. ಏನು 3 ಜನ ಒಟ್ಟಿಗೆ ನಿಂತು ಬಿಟ್ಟಿರಲ್ಲ, ರೆಡಿ ಆಗಿರಿ. ಎಲ್ಲಿಗೆ ಪಯಣ? ಅದು ಲಕ್ಷ್ಮಕ್ಕ, ಈಕಿ ಪಲ್ಲವಿಗೆ ಸೀರೆ ಬೇಕಂತ. ಅವ್ರ ಮನ್ಯಾಗೇನ ಗಣಪತಿ ಕುಂದ್ರಿಸ್ತಾರಲ್ಲ, ಹಾಗಾಗಿ ಆಕಿ ಸೀರೆ ತೊಗೊಂಡು ಕುಂತಾಳಂತ. ನನಗೆ ಗೊತ್ತಾಗಲ್ಲ, ಅದಕ್ಕೆ ನೇತ್ರ ಮತ್ತು ನೀನು ಇಬ್ಬರು ಬಾ ಅತ್ತಿಗೆಮ್ಮ ಅಂತ ನಿನ್ನೆ ರಾತ್ರಿಯಿಂದ ಒತ್ತಾಯ ಮಾಡಾಕುಂತ ಬಿಟ್ಟಾಳ. ಅದಕ್ಕೆ ಒಂದು ಸ್ವಲ್ಪ ಇಲ್ಲೇ ಪ್ಯಾಟಿಗೆ ಹೋಗಿ ಲಘುನ ಬಂದ್ಬಿಡ್ತೀವಿ. ಏನು ಅಲ್ಲ ಪಂಚವ, ನಿಂಗೇನು ತಿಳಿತೈತೆ? ಏನಿಲ್ಲ, ಈಕಿ ನೇತ್ರವಾಗ ಆರಾಮಿಲ್ಲ. ಆಕಿನ ಎದಕ್ಕೆ ಕರ್ಕೊಂಡು ಹೊಂಟಿರಿ? ನೇತ್ರವ, ನಿನಗೆ ಮೊದಲ ಆರಾಮಿಲ್ಲ, ಮನೆಯಾಗಿರೋ ಬಿಟ್ಟು ಮತ್ತೆಲ್ಲ ಕೊಂಟಿ? ಪಲ್ಲವಿ, ನಿನಗೆ ಸೀರೆ ಅಲ್ಲ, ಇನ್ನೊಂದು 2 ದಿನ ಬಿಟ್ಟು ಹೋಗಂತೆ ಅಂತ ಬಿಡವ. ಅಯ್ಯೋ ಹಂಗಲ್ಲ ಅತ್ತಿಯಮ್ಮ, ನಾನು ನಾಳೆನ ಊರಿಗೆ ಹೋಗ್ಬೇಕು. ಊರಿಂದ ನಮ್ಮ ಅತ್ತಿ ಅವರೆಲ್ಲ ಕಾಲ್ ಮಾಡಾಕುಂತಾರೆ. ಅದಕ್ಕೆ ಅತ್ತಿಗೆಮ್ಮ, ನನಗೆ ಗೊತ್ತಾಗಲ್ಲ. ನೇತ್ರ ಆದರೆ ಚಲೋ ಸೀರೆ ಚಾಯ್ಸ್ ಮಾಡ್ತಾಳಲ್ಲ, ಅದಕ್ಕೆ ಆಕೆನ ಕರ್ಕೊಂಡು ಹೊಂಟೀನಿ. ಪ್ಲೀಸ್ ಅತ್ತಿಗೆಮ್ಮ, ಬೇಗ ಹೋಗಿ ಬೇಗ ಬಂದುಬಿಡ್ತೀವಿ. ಆಕೆನ ಒಟ್ಟ ನಡ್ಸಂಗಿಲ್ಲ, ಆಟೋ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಪ್ಯಾಟ್ಯಾಗ. ಪ್ಲೀಸ್ ಅತ್ತಿಗೆಮ್ಮ. ಯವ್ವ, ನಾ ಈಗ ಆರಾಮಾಗಿನ್ ತಗೋಬೇ. ಪಾಪ ಅತ್ತೆ ಏನೋ ಕೇಳಾಕುಂತಾಳ. ಈ ಸಲ ಹೋಗಿ ಬರ್ತೀನಿ. ಪ್ರತಿ ಸಲ ಆಕೆ ಹೇಳ್ತಿಲ್ಲ, ನಾನು ಹೋಗ್ತಾನೆ ಇಲ್ಲಾಗಿದ್ದೆ. ಇದೊಂದು ಸಲ ಹೋಗಿ ಬರ್ತೀನಿ ಬೇ. ಸರಿ ಸರಿ, ತಗೋ. ಏನ ಪಲ್ಲವಿ ಭಾಳ ಕೇಳಾಕುಂತಾಳಂತ ಬಿಡಾಕೊಂತೀನಿ. ನೀವು ಲಘುನ ಬಂದುಬಿಡ್ಬೇಕಾ? ಮತ್ತು ಒತ್ತಿಗಿತ್ತು ಮಾಡಕ್ಕೆ ಹೋಗ್ಬಾರ್ದು. ಅಯ್ಯೋ ಇಲ್ಲ ಲಕ್ಷ್ಮಕ್ಕ, ಬೇಗ ಹೋಗಿ ಬೇಗ ಬಂದುಬಿಡ್ತೀವಿ ಅಂತ ತಗೋ. ಸರಿ, ಲಘುನ ಬಂದುಬಿಡ್ರಿ, ನಂಗೆ ಒಳಗೆ ಕೆಲಸ ಅದಾವು, ನಾ ಹೋಗ್ತೀನಿ. ನೇತ್ರ, ಆ ಮನೆ ಅಡ್ರೆಸ್ ನಿಂಗೆ ಗೊತ್ತೈತಿಲ್ಲ? ಹಾಂ ಚಿಕ್ಕಿ, ನನಗೆ ಗೊತ್ತೈತಿ. ನಾ ಹೋಗೋಣ ಬರ್ರಿ, ಮತ್ತೆ ಟೈಮ್ ಆಗುತ್ತೆ. ಚಿಕ್ಕಿ, ಇದ ಮನೆ ನೋಡ್ರಿ, ಆ ಹುಡುಗಿದು. ನಾವು ಅವತ್ತು ಒಂದು ಸಲ ಫಾಲೋ ಮಾಡ್ಕೊಂಡು ಹೋಗಿದ್ದೆ, ನಾನು ಮತ್ತು ಸಾಗರ್ ಸರ್ ಅಂತಂದಿದ್ದಲ್ಲ, ಅವಾಗ ಇದ ಮನೆ ಒಳಗೆ ಬಂದಿಲ್ಲ ಆ ಹುಡುಗಿ. ಆದರೆ ಮನ್ಯಾಗ ಅದಾಳೋ ಏನಿಲ್ಲ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಆ ಹುಡುಗಿ ಫೋನ್ ನಂಬರ್ ಇಲ್ಲ, ಏನಿಲ್ಲ ನನ್ನ ಹತ್ರ. ನೋಡೋಣ ಬರ್ರಿ, ನಮ್ಮ ಲಕ್ಕಿದ್ರೆ ಇವತ್ತು ಸಿಗ್ತಾಳ. ಇಲ್ಲ ಅಂದ್ರೆ ಮತ್ತೆ ಏನಾದರೂ ಮಾಡ್ಬೇಕು. ಒಟ್ಟಿನಲ್ಲಿ ಇವತ್ತು ಇಡೀ ದಿನ ಆದರೂ ಪರವಾಗಿಲ್ಲ, ವೇಟ್ ಮಾಡಿ ಆ ಹುಡುಗಿನ ಭೇಟಿಯಾಗಿನೇ ಹೋಗ್ಬೇಕು ನಾವು. ಎಂಥ ದೊಡ್ಡ ಮನೆ ಇತ್ತಲ್ಲ ನೇತ್ರ. ಅವ ರಾಕ್ಷಸ ರೊಕ್ಕಕ್ಕೆ ಆಸೆ ಬಿದ್ದು ಇಷ್ಟಪಡಾಕುಂತಾನೆ ಏನ ಈ ಹುಡುಗಿನ. ನನ್ನ ಜೀವನ ಹಾಳು ಮಾಡೋದಲ್ದ ಈ ಹುಡುಗಿ ಜೀವನನೂ ಹಾಳು ಮಾಡಾಕುಂಟಾನ. ನಾವು ಇಷ್ಟು ಸಿಟ್ಟು ಬರ್ತೈತಿ ನನಗೆ. ಮತ್ತು ಅತ್ತೆ, ನೀವು ಸ್ವಲ್ಪ ಸಮಾಧಾನ ತಗೋರಿ. ನಾನು ನಿಮ್ಗೆ ಹೇಳಿಲ್ಲ ಹಿಂಗೆಲ್ಲ ಸಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದು. ಸಮಾಧಾನ ತಗೋರಿ, ಮೊದಲು ಆ ಹುಡುಗಿ ಹತ್ರ ಮಾತಾಡೋಣ. ಹೋಗೋಣ ಬರ್ರಿ ಒಳಗಡೆ. ಯಾರು ನೀವು? ಕಾಲಿಂಗ್ ಬೆಲ್ ಮಾಡಿದ್ದೆ ನೀವೇನಾ? ಹಾಂ ಹೌದು ಮ್ಯಾಮ್, ಅದು ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೀವಿ ಮ್ಯಾಮ್. ಪ್ಲೀಸ್ ಒಂದು 5 ನಿಮಿಷ ನಿಮ್ಮ ಜೊತೆ ಮಾತಾಡ್ಬೋದಾ? ಅಲ್ಲ, ನೀವು ಯಾರು ಅಂತಲೇ ಗೊತ್ತಿಲ್ಲ ನನಗೆ. ನಾನು ಯಾಕೆ ನಿಮ್ಮ ಜೊತೆ ಮಾತಾಡಬೇಕು? ಇದೆಲ್ಲ ಸರಿ ಕಾಣಿಸೋದಿಲ್ಲ. ಮೊದಲೇ ಮನೆಯಲ್ಲಿ ನಮ್ಮ ಡ್ಯಾಡಿ ಮಮ್ಮಿ ಯಾರೂ ಇಲ್ಲ. ನೀವು ಸೀದಾ ಹೋಗಿ. ಈ ಥರ ಎಲ್ಲ ಮನೆಗೆ ಬಂದು ಮಾತಾಡ್ಸೋದು ಅದೆಲ್ಲ ಸರಿ ಅನಿಸೋದಿಲ್ಲ. ಹೋಗಿ ಇಲ್ಲಿಂದ. ನೋಡವಿ, ನಾವೇನು ಕಳ್ರಲ್ಲ ಏನಲ್ಲ, ನೀನೇನು ಹೆದರ್ಕೊಳಕ್ಕೆ ಹೋಗ್ಬೇಡ. ಒಂದು 5 ನಿಮಿಷ ಅಷ್ಟೇ ಮಾತಾಡೋದು. ಹ್ಞೂ ಮ್ಯಾಮ್, ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ನಿಮ್ಮ ಮನೆ ಒಳಗೆ ಕರೆದ್ರೆ 5 ನಿಮಿಷ ಅಷ್ಟೇ ಮಾತಾಡಿಸಿ ಹೋಗ್ಬಿಡ್ತೀವಿ ನಾವು. ಅವಿ, ನಿನ್ನ ಜೊತೆ ಒಂದು 5 ನಿಮಿಷ ಅಷ್ಟೇ, ಜಾಸ್ತಿ ಏನಿಲ್ಲ. ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಪ್ಲೀಸ್. ನಿಮ್ಗೊಂದು ಸಲ ಹೇಳಿದ್ರೆ ಅರ್ಥ ಆಗಲ್ಲ? ಯಾರೋ ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ನಮ್ಮ ಮನೆ ಹತ್ರ ಬಂದರೆ ಅವ್ರನ್ನ ಒಳಗಡೆ ಸೇರಿಸ್ಕೊಂಡ್ಬಿಡ್ಬೇಕಾ? ಗೆಟ್ ಔಟ್, ಹೋಗ್ರಿ ಇಲ್ಲಿಂದ. ಹೋಗ್ತೀರಾ ಅಥವಾ ವಾಚ್ಮ್ಯಾನ್ ಅನ್ನು ಕರೀಲ? ನಾನು ನೋಡ್ತಾ ಇರೋದೇ ನಿಮ್ಮನ್ನು ಇದೇ ಫಸ್ಟ್, ಅಂಥದ್ರಲ್ಲಿ ನಿಮ್ಮನ್ನು ಒಳಗಡೆ ಕರೆದು ಮಾತಾಡಿಸ್ಬೇಕಾ? ಯಾಕೆ? ಏನಿದೆ ಅಂತ ಮಾತಾಡೋದು? ಅದು ಏನೇ ಮಾತಾಡೋದಿದ್ರೆ ಇಲ್ಲೇ ಮಾತಾಡಿ. ನಾನು ಮಾತ್ರ ಮನೆ ಒಳಗಡೆ ನಿಮ್ಮನ್ನು ಸೇರಿಸ್ಕೊಳಲ್ಲ. ಮೇಡಮ್, ನಾವೇನು ಕಳ್ರಲ್ಲ, ಹೇಳ್ದಷ್ಟು ಕೇಳ್ರಿ. ಒಳಗಡೆ ಹೋಗಿ ಮಾತಾಡಿದರೆ ನಿಮಗೆ ಮರ್ಯಾದೆ, ಇಲ್ಲ ಅಂದರೆ ನಿಮ್ಮ ಮರ್ಯಾದೆ ಇಲ್ಲೇ ಬೀದಿನಲ್ಲಿ ಹರಾಜಾಗುತ್ತೆ ನೋಡಿ. ನನ್ನ ಮರ್ಯಾದೆ ಬೀದಿನಲ್ಲಿ ಹರಾಜಾಗತ್ತಾ? ಏನಾದರೂ ತಲೆ ಕೆಟ್ಟಿದೆ ನಾನು ನಿಂಗೆ? ಎದಕ್ಕೆ ಹಿಂಗೆಲ್ಲ ಮಾತಾಡೋ ಕುಂತಿದ್ದಿ? ಏನು ಮಾತಾಡ್ತಿದ್ದಿ ನೀನು? ನನ್ನ ಮರ್ಯಾದೆ ಹೋಗೋ ಅಂಥದ್ದು ನಾನೇನು ಮಾಡಿದ್ದೀನಿ? ನೇತ್ರ, ಈಕೆ ಯಾಕ ನಮ್ಮ ಮಾತು ಕೇಳವಳ್ಳು. ನೋಡು, ನಿನ್ನ ಲವರ್ ಸಂಜೆ ಇದಾನಲ್ಲ, ಅವನ ಬಗ್ಗೆ ಮಾತಾಡೋದಿತ್ತು. ಇವಾಗ ಒಳಗಡೆ ಕರ್ಕೊಂಡು ಹೋಗಿ ಮಾತಾಡ್ತೀಯಾ ಅಥವಾ ಇಲ್ಲೇ ಮಾತಾಡಿದ್ರೆ ಎಲ್ಲರ ಮುಂದೆ ಮರ್ಯಾದೆ ನಿಂದ ಹೋಗುತ್ತೆ ನೋಡು. ಮೊದಲ ರೋಡಲ್ಲಿ ಜನ ಎಲ್ಲ ಅಡ್ಡಾಡಕುಂತಾರೆ. ಜೋರು ಅವಾಜಾಗಿ ಮಾತಾಡಿದೆ ಅಂದ್ರೆ ನಿಂದ ಮರ್ಯಾದೆ ಹೋಗುತ್ತೆ ನೋಡು. ಏನು ಸಂಜಯ್ ಬಗ್ಗೆನಾ? ಸಂಜಯ್ಗೂ ನಿಮಗೂ ಏನು ಸಂಬಂಧ? ಅದ್ರ ಬಗ್ಗೆನೇ ಮಾತಾಡಬೇಕು ಅಂದರೆ ನೀವು ಒಳಗಡೆ ಕರ್ಕೊಂಡು ಹೋದ್ರೆ ಮಾತಾಡ್ಬೋದು. ಇಲ್ಲಿ ಮಾತಾಡಿದರೆ ದಾರಿನಲ್ಲೆಲ್ಲ ನಿಂತ್ಕೊಂಡು ಹೆಂಗೆ ಮಾತಾಡಬೇಕು? ಅದಕ್ಕೋಸ್ಕರ ಕೇಳ್ತಾ ಇದ್ವಿ. 5 ನಿಮಿಷ ಅಷ್ಟೇ ನಮಗೆ ಟೈಮ್ ಕೊಡು, ಒಳಗಡೆ ಕರ್ಕೊಂಡು ಹೋಗಿ. ಸರಿ, ಬರೀ ಒಳಗಡೆ. ಬರ್ರಿ ಆಂಟಿ, ಬರ್ರಿ ಒಳಗಡೆ ಬರ್ರಿ. ಟೀ ಕಾಫಿ ಏನಾದರೂ ತಗೋತೀರಾ? ಪ್ಲೀಸ್ ಬೇಡ ಮೇಡಮ್, ನಮಗೇನು ಬೇಡ. ಒಂದು 10 ನಿಮಿಷ ಅಷ್ಟೇ ಟೈಮ್ ಕೊಡಿ. 10 ನಿಮಿಷನೂ ಬೇಡ, 5 ನಿಮಿಷ ಅಷ್ಟೇ ಟೈಮ್ ಕೊಡಿ ಪ್ಲೀಸ್. ನಮ್ಮ ಜೊತೆ ಒಂದು 5 ನಿಮಿಷ ಮಾತಾಡಿ. ಸರಿ ಹೇಳಿ ಮೇಡಮ್, ಏನು ಸಂಜಯ್ ಬಗ್ಗೆ ಮಾತಾಡ್ತಾ ಇದ್ದೀರಾ?
ಅವನು ನಿಮ್ಗೆ ಹೆಂಗೆ ಗೊತ್ತು? ಅವನು ನಮ್ಗೆ ಹೆಂಗೆ ಗೊತ್ತು ಅನ್ನೋದನ್ನು ನಾವು ಹೇಳ್ತೀವಿ. ಮೊದಲು ನೀನು ಹೇಳು, ನಿನಗೆ ಸಂಜಯ್ ಪರಿಚಯ ಆಗಿದ್ದು ಯಾವಾಗ? ಎಷ್ಟು ವರ್ಷದಿಂದ ನೀವು ಲವ್ ಮಾಡ್ತಾ ಇರೋದು? ನಾನು ಸಂಜಯ್ ಒಂದು 7 to 8 ಮಂತ್ಸ್ ಆಯಿತು ಅಂತ ಅನಿಸುತ್ತೆ ನಾವಿಬ್ಬರು ಲವ್ ಮಾಡ್ತಾ ಇದ್ದು. ಅವನು ನಿನಗೆ ಹೆಂಗೆ ಪರಿಚಯ ಆಗಿದ್ದು? ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಲ್ಲ, ಡಿಗ್ರಿ ನಾನು ಆ್ಯಕ್ಚುಲಿ ಕಾಲೇಜಲ್ಲಿ ಹೋಗಬೇಕಾದ್ರೆ ಹಾಗೆ ಪರಿಚಯ ಆಯಿತು. ನಮ್ಮ ಕಾಲೇಜ್ ಹತ್ರ ಎಲ್ಲ ಬರ್ತಿದ್ದ, ಹಾಗೆ 1-2 ಸಲ ನನಗೆ ಹಾಗೆ ಹೆಲ್ಪ್ ಮಾಡಿದ. ಹಾಗೆ ಫ್ರೆಂಡ್ಸ್ ಆಗಿದ್ವಿ, ಫ್ರೆಂಡ್ಸಿಂದ ಲವರ್ಸ್ ಆದ್ವಿ ಅಷ್ಟೇ. ಇದನ್ನೆಲ್ಲ ನೀವ್ಯಾಕೆ ಕೇಳ್ತಾ ಇದ್ದೀರಾ? ನಿನಗೆ ಸಂಜಯ್ ಫ್ಯಾಮಿಲಿ ಬಗ್ಗೆ ಏನಾದರೂ ಗೊತ್ತಾ? ಅಥವಾ ಅವ್ರನ್ನ ಏನಾದರೂ ನೋಡಿದೀಯಾ, ಮೀಟ್ ಆಗಿದೆಯಾ? ಅವ್ರ ಫ್ಯಾಮಿಲಿ ಬಗ್ಗೆ ಇಲ್ಲ, ನಾನು ಏನೂ ಕೇಳಿಲ್ಲ, ಅವನು ಏನೂ ಹೇಳಿಲ್ಲ. ಅಲ್ಲವಾ ತಾಯಿ, ಓದಾಕುಂತಿದೀಯಾ? ಓದೋದಕ್ಕೆ ಅದಿದಿ ನೀನು. ಒಬ್ಬ ಹುಡುಗನ್ನ ಲವ್ ಮಾಡಾಕುಂತಿ ಅಂದ್ರೆ ಅವನು ಏನು, ಅವನಿಂದ ಫ್ಯಾಮಿಲಿ ಏನು, ಅದ್ರ ಬಗ್ಗೆ ಏನೂ ತಿಳ್ಕೊಳಂಗೇ ಇಲ್ಲ ನೀನು. ಅದು ಆಂಟಿ, ನಾನು ಏನಾದರೂ ಕೇಳಬೇಕಂತ ಅಂದ್ಕೊಂಡಾಗ ಅವನೇನಾದರೂ ಮಾತಾಡಿ ಅದನ್ನು ಮರೆಸ್ಬಿಡ್ತಿದ್ದ. ಹಾಗಾಗಿ ನಾನು ಇದುವರೆಗೂ ಮತ್ತೇನು ಕೇಳೋದಕ್ಕೆ ಹೋಗಿಲ್ಲ. ನಿನ್ನನ್ನು ಮದುವೆ ಆಗ್ತೀನಿ ಅಂತ ಏನಾದರೂ ನಂಬಿಸಿದಾನ? ಹಾಂ, ಈ ವರ್ಷ ನಂದು ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಆವಾಗಲೇ ನಾನು ಬಂದು ನಿಮ್ಮ ಮನೆಯಲ್ಲಿ ಮಾತಾಡಿ ನಿಮ್ಮ ಡ್ಯಾಡಿ ಮಮ್ಮಿಯನ್ನೇ ಒಪ್ಪಿಸ್ತೀನಿ ಅಂತ ಹೇಳಿದ್ದ. ಅದಕ್ಕೆ ನಾನು ಸುಮ್ಮನೆ ಇದ್ದೆ. ಡಿಗ್ರಿ ಮುಗಿದ್ಮೇಲೆ ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೀ ಲವ್ ಮಾಡೋ ವಿಷಯನ ನಿಮ್ಮ ಮನ್ಯಾಗಾರ ಹೇಳಿ ಏನವ? ನಿಮ್ಮ ಮನೆಯವರು ಗೊತ್ತಾ ನೀ ಲವ್ ಮಾಡತ್ತಾ ಇರೋದು ಅವ ಸಂಜಯ್ಗೆ ಅಂತ? ಅದು ಆಂಟಿ, ನಾನು ಹೇಳಬೇಕಂತಾನೆ ಇದ್ದೆ, ಆದರೆ ಸಂಜಯ್ನೇ ಬೇಡ, ಇನ್ನೂ ಒಂದು ಸ್ವಲ್ಪ ದಿನ ಹೇಳೋದಕ್ಕೆ ಹೋಗಬೇಡ, ಒಮ್ಮೆಗೆ ನಿನ್ನ ಡಿಗ್ರಿ ಎಲ್ಲ ಮುಗಿಲಿ, ಅವಾಗ ನಾನೇ ಬಂದು ಡೈರೆಕ್ಟಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಿ ಹೇಳ್ತೀನಿ ಅಂತಂದಿದ್ದ. ನಾನು ಎಷ್ಟೋ ಸಲ ಕರೆದಿದ್ದೆ ಅವನಿಗೆ, ಬಾ ನಮ್ಮ ಮನೇಲಿ ಮೀಟ್ ಮಾಡಿಸ್ತೀನಿ, ಮಾತಾಡುವಂತೆ ಅಂತ ಹೇಳಿದೆ. ಅವನು ಬೇಡ ಬೇಡ ಅಂತ ಪೋಸ್ಟ್ಪೋನ್ ಮಾಡ್ಕೊತಾನೆ ಬಂದ. ಹಾಗಾಗಿ ನಾನು ಏನು ಹೇಳೋದಕ್ಕೆ ಹೋಗಿಲ್ಲ ನಮ್ಮ ಮನೆಯಲ್ಲಿ. ಅಲ್ಲವಾ ಹುಡುಗಿ, ನಿನಗೆ ಸ್ವಂತ ಬುದ್ಧಿ ಅನ್ನೋದು ಐತಾನೆ ಏನಿಲ್ಲ? ಯಾಕಕ್ಕ ಆ ಥರ ಕೇಳ್ತಾ ಇದೀಯಾ? ಅಲ್ಲ ಮತ್ತೆ ಮೊದಲು ನಿನ್ನ ಹೆಸರು ಏನು ಹೇಳು? ನನ್ನ ಹೆಸರು ಮಾಲಾ ಅಂತ. ನೋಡು ಮಾಲಾ, ನೀನೇನು ಇಷ್ಟಪಡಾಕುಂತೀಯಲ್ಲ ಸಂಜಯ್, ಅವನು ದೊಡ್ಡ ಮೋಸಗಾರ ಅದಾನ. ಅವನು ಬರೀ ನೀನಷ್ಟೇ ಅಲ್ಲ, ನಿನ್ನ ಥರ ಬೇರೆ ಹುಡುಗಿಯರಿಗೆಲ್ಲ ಲವ್ ಮಾಡ್ತೀನಿ, ನಾ ಮದುವೆ ಆಗ್ತೀನಿ, ನಿನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾನೆ. ನೀವು ಹೋಗಿ ಅಂಥವನನ್ನ ಲವ್ ಮಾಡ್ತಾ ಇದೀಯಾ? ಛೇ, ಒಬ್ಬ ಹುಡುಗನ ಲವ್ ಮಾಡಾಕುಂತಿ ಅಂತ ಅಂದಮೇಲೆ ಅವ್ನು ಎಂಥವನು, ಅವ್ನ ಫ್ಯಾಮಿಲಿ ಎಂಥದ್ದು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ನೋಡಿ, ಸಂಜಯ್ ಬಗ್ಗೆ ನೀವು ಆ ಥರ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡಿ. ನನಗೆ ಗೊತ್ತು ಸಂಜಯ್ ಏನಂತ ಅನ್ನೋದು. ಅವ್ನು ತುಂಬ ಒಳ್ಳೆ ಹುಡುಗ. ನೀವು ಅವನ ಬಗ್ಗೆ ಇಲ್ಲದೆಲ್ಲ ಸುಳ್ಳು ಏನೇನೋ ಆರೋಪ ಹೊರಿಸೋದಕ್ಕೆ ಹೋಗ್ಬೇಡಿ. ಅದನ್ನು ನಾನು ನಂಬೋದಿಲ್ಲ. ಏನಿನ ಪೆಕ್ರ ಮುಂಡೆದ? ನಾವು ಹೇಳಾಕುಂತಿದ್ದು ನಿಜಾನ ಆಯ್ತಾ? ನೀನು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಅಷ್ಟು ಗೊತ್ತಾಗಲ್ಲ ನಿನಗೆ? ನಮ್ಗೇನಾರು ತಲೆ ಕೆಟ್ಟೈತಾನ ನಿನಗೆ ಬಂದು ಹಿಂಗೆ ಹೇಳಕ್ಕೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಮಾತ್ರ ಸಂಜಯ್ನ ನಂಬೋದು. ಅವ್ನು ಹೇಳಿದ್ದಾನೆ, ಅವನು ಇಷ್ಟಪಡ್ತಾ ಇರೋ ಮೊದಲನೇ ಹುಡುಗಿನೂ ನಾನು, ಕೊನೆ ಹುಡುಗಿನೂ ನಾನು. ಅವ್ನು ನನ್ನನ್ನು ಮದುವೆ ಆಗ್ತೀನಂತ ಮಾತು ಕೂಡ ಕೊಟ್ಟಿದ್ದಾನೆ. ನೀವೆಲ್ಲ ಬಂದು ಈ ಥರ ಸುಳ್ಳು ಹೇಳೋದಕ್ಕೆ ಹೋಗ್ಬೇಡಿ. ಇರಿ, ಅವನಿಗೆ ಫೋನ್ ಮಾಡ್ತೀನಿ, ಅವನೇ ಇಲ್ಲಿಗೆ ಬರ್ತಾನೆ. ಅವಾಗ ಅವ್ನ ಮುಂದೆ ನೀವೇನು ಮಾತಾಡ್ತೀರಿ ಅಂತ ನಾನು ನೋಡ್ತೀನಿ. ಇಲ್ಲಿ ನಾವು ಮಾತಾಡಕೊಂತೀವಿಲ್ಲ, ಮತ್ತೇನು ಅವನಿಗೆ ಫೋನ್ ಹಚ್ಚೋದು? ಅವ್ನು ಯಾರಂತ ಗೊತ್ತಾನೆ ನಿನಗೆ? ಅವನಿಗೆ ಮದುವೆ ಆಗೈತಿ, ಅವ್ನ ಮನ್ಯಾಗ ಯಾರ್ಯಾರು ಅದಾರ ಅನ್ನೋದು ಗೊತ್ತೈತ ನಿನಗೆ? ಮೊದಲು ಒಂದು ಹುಡುಗನ್ನ ಇಷ್ಟಪಡಾಕುಂತಿ ಅಂದಮೇಲೆ ಹಿಂದೆ ಮುಂದೆ ವಿಚಾರಿಸಿ ಆಮೇಲೆ ಮುಂದುವರಿಬೇಕು. ಅದನ್ನು ಬಿಟ್ಟು ಈ ಥರ ಸುಳ್ಳು ಅವನು ಏನು ಹೇಳಿದ್ರು ನಂಬ್ಕೊಂಡು ಕುತ್ಕೊಳೋದಲ್ಲ. ಅತ್ತೆ ಪ್ಲೀಸ್ ಅತ್ತೆ, ಸಿಟ್ಟು ಮಾಡ್ಕೋಬೇಡಿ, ಒಂದು ನಿಮಿಷ ಇರ್ರಿ. ಅಲ್ಲ ರೀ, ಇಷ್ಟೆಲ್ಲ ಹೇಳಾಕುಂತೀರಲ್ಲ, ನೀವು ಯಾರು? ಇದಕ್ಕೂ ನಿಮಗೂ ಏನು ಸಂಬಂಧ ಐತಿ? ಎದಕ್ಕೆ ಈ ಥರ ಬಂದು ನನ್ನ ಲವರ್ ಬಗ್ಗೆ ಈ ಥರ ಎಲ್ಲ ಕೆಟ್ಟಗೆಡ್ದಾಗ ಎದಕ್ಕೆ ಮಾತಾಡಕುಂತೀರಿ ನೀವು? ಏನು ಲವ್ವರ? ಅತ್ತೆ ಒಂದು ನಿಮಿಷ ಸುಮ್ಮನೆ ಆಗಿ ಹೊಡಿಬೇಡಿ, ಒಂದು ನಿಮಿಷ ಸುಮ್ಮನೆ ಇರಿ. ನೀವು ಈ ಕಡೆ ಬರೀಲಿ, ನಾ ಮಾತಾಡ್ತೀನಿ. ನನ್ನ ಕಪಾಳಕ್ಕೆ ಹೊಡಿತೀರಾ? ನನ್ನ ಕಪಾಳ ಕೊಡಿಯಕ್ಕೆ ನೀವ್ಯಾರೀ? ಇರ್ರಿ, ಒಂದು ನಿಮಿಷ ಇಲ್ಲೇ ಇರಿ. ನೀವು ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ, ಅವರ ಬರಲಿ, ನಿಮ್ಮನ್ನೆಲ್ಲ ಲಾಕಪ್ಗೆ ಒಳಗಡೆ ಹಾಕಿಸ್ತೀನಿ. ಮತ್ತು ಕಟ್ಕೊಂಡಿರೋ ಹೆಂಡತಿ ಇಲ್ಲದೀನಿ, ನನ್ನ ಮುಂದೆ ನನ್ನ ಗಂಡನ ಲವ್ವರ್ ಅಂತ ಇಷ್ಟು ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ಮಾತಾಡಕುಂತಿಯಲ್ಲ, ಸಿಟ್ಟು ಬರಲ್ಲ ನನಗೆ? ಏನು, ಸಂಜಯ್ನ ಹೆಂಡ್ತಿನ? ನಾನು ಸಂಜಯ್ನ 3ನೇ ಹೆಂಡ್ತಿ ಅದೀನಿ. ಏನು ಹೇಳಾಕುಂತೀರಿ ನೀವು? ಸಂಜಯ್ಗೆ ಆಲ್ರೆಡಿ ಮದುವೆ ಆಗಿದ್ದೇನಾ? ನಾನು ಇದನ್ನು ನಂಬೋದಿಲ್ಲ. ನೀವೆಲ್ಲ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ. ನಾನು ಮಾತ್ರ ಇದನ್ನು ನಂಬೋದಿಲ್ಲ. ನಂಬಂಗಿಲ್ಲಲ್ಲ ನೀನು? ಇರ, ನನ್ನ ಫೋನಾಗ ಫೋಟೋದವು ತೋರಿಸ್ತೀನಿ ತಡಿ ನಿನಗೆ. ನೋಡು, ಕಣ್ಣು ತೆಗೆದು ನೋಡು, 2 ಕಣ್ಣು ಅದಾವಲ್ಲವು, ಅವೆರಡು ಕಣ್ಣು ತೆಗೆದು ನೋಡಿಲಿ. ನಮ್ಮಿಬ್ರದ್ದು ಮದುವೆ ಫೋಟೋ, ಆಮೇಲೆ ಇಬ್ಬರ ಜೊತೆಗೆ ತೆಗೆಸ್ಕೊಂಡಿರೋ ಫೋಟೋ. ಈಗಾರ ನಂಬ್ತೇನೆ ಏನಿಲ್ಲ?